ಗದಗ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಹಾಗಾಗಿ ಪೊಲೀಸರು ಅಲರ್ಟ್ ಆಗಿ ಶ್ವಾನ ದಳದ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳದ ಜೊತೆಗೆ ಬಂದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗದಗ ಜಿಲ್ಲಾಡಳಿತ ಭವನಕ್ಕೆ ಬಂದಿರುವಂಥ ಬಾಂಬ್ ಬೆದರಿಕೆ ಮೇಲ್ 5 ಬಾಂಬ್ಗಳಿಂದ ಸ್ಫೋಟ ಮಾಡುವ ಬಗ್ಗೆ ಇಮೇಲ್ ಮೂಲಕ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಅರ್ನಾ ಅಶ್ವಿನ್ ಶೇಖರ್ ಅನ್ನುವ ಮೇಲ್ ಐಡಿಯಿಂದ ಬಂದಿರುವಂಥ ಈ ಒಂದು ಬೆದರಿಕೆ ಮೇಲ್ ಅಂತ ಹೇಳಲಾಗ್ತಾ ಇದ್ದು, ಸದ್ಯಕ್ಕೆ ಆತಂಕದ ವಾತಾವರಣ ಇದೆ. ಹಾಗಾಗಿ ಪೊಲೀಸರು ಡಾಗ್ ಸ್ಕ್ವಾಡ್ ಬಾಂಬ್ ನಿಷ್ಕ್ರಿಯ ದಳವನ್ನು ಸಮೇತವಾಗಿ ಬಂದು ಇಡೀ ಜಿಲ್ಲಾಡಳಿತದ ಭವನದಲ್ಲಿ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದ್ದಾರೆ. ಆ ಸಂದರ್ಭದ ದೃಶ್ಯವನ್ನು ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀವಿ. ನೋಡಿ, ಇಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಪರಿಶೀಲನೆ ಮಾಡಲಾಗ್ತದೆ. ಯಾಕಂದರೆ ಯಾವುದೇ ಒಂದು ಮೇಲ್ ಬಂದರೂ ಕೂಡ ಅದನ್ನು ಅಷ್ಟು ಸಣ್ಣದಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಆ ಒಂದು ಕೆಲಸವನ್ನು ಮಾಡಲಾಗಿದೆ. ಈಗ ಸಂಪೂರ್ಣವಾಗಿ ಈ ಒಂದು ಜಿಲ್ಲಾಡಳಿತ ಭವನವನ್ನು ಪರಿಶೀಲನೆ ಮಾಡಿ ನಂತರ ಅಲ್ಲೇನು ಇಲ್ಲ ಅಂತಂದಾಗ ಅದು ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಾದ ನಂತರ ಪೊಲೀಸರು ತನಿಖೆಗೆ ಯಾರು ಮೇಲ್ ಮಾಡಿದ್ರಲ್ಲ ಅವರನ್ನು ಹುಡುಕುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅರ್ನಾ ಅಶ್ವಿನ್ ಶೇಖರ್ ಹೆಸರಲ್ಲಿ ಇಮೇಲ್ ಬೆದರಿಕೆ ಸಂದೇಶ ಬಂದಿರೋದು. 5 ಬಾಂಬ್ಗಳಿಂದ ಸ್ಫೋಟ ಮಾಡೋದಾಗಿ ಮೇಲ್ ಮಾಡಲಾಗಿತ್ತು. ಹಾಗಾಗಿ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಪರಿಗಣಿಸಿರುವಂಥ ಪೊಲೀಸರು ಸಂಪೂರ್ಣವಾಗಿ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಜಿಲ್ಲಾಡಳಿತದ ಭವನದಲ್ಲಿ ತಪಾಸಣೆ ನಡೆಸ್ತಾ ಇರುವ ಸಂದರ್ಭದ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಎಷ್ಟೊತ್ತಿಗೆ ಮೇಲ್ ಬಂದಿದ್ದು, ಸದ್ಯಕ್ಕೆ ಹೇಗೆಲ್ಲ ತಪಾಸಣೆ ನಡೀತಾ ಇದೆ, ಹಿರಿಯ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದಾರಾ? ಹೌದು ನಾಗೇಂದ್ರ ಬಾಬು, ಏನಂದ್ರೆ ಗದಗ ನಗರದ ಜಿಲ್ಲಾಡಳಿತ ಭವನಕ್ಕೆ ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಇದನ್ನು ಅರ್ನಾ ಅಶ್ವಿನ್ ಶೇಖರ್ ಎಂಬ ಹೆಸರಿನಲ್ಲಿ ಇಮೇಲ್ ಮೂಲಕ ಬೆದರಿಕೆ ಬಂದಿದೆ. ಬೆಳಗ್ಗೆ 10:00 11 ಗಂಟೆ ಸಮಯದಲ್ಲಿ ಒಂದು ಮೇಲ್ ಬಂದಿದೆ ಅಂತ ಹೇಳಿ ಜಿಲ್ಲಾಡಳಿತ ಭವನದ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯನ್ನು 5 ಕಡೆ ನಾವು ಬಾಂಬ್ ಇಟ್ಟಿದ್ದೇವೆ, ಬಾಂಬನ್ನು ಸ್ಫೋಟ ಮಾಡ್ತೇವೆ ಅಂತ ಹೇಳಿ ಬೆದರಿಕೆ ಕರೆ ಬಂದಿದೆ. ಹೀಗಾಗಿ ಸಾಕಷ್ಟು ಅಲರ್ಟ್ ಆದಂತ ಪೊಲೀಸರು, ಶ್ವಾನದಳ ಮತ್ತು ಬಾಂಬ್ ಪತ್ತೆ ದಳ ಸಿಬ್ಬಂದಿಗಳು ಕೂಡ ಶೋಧ ಕಾರ್ಯ ಈವರೆಗೂ ಕೂಡ ಮುಂದುವರಿಸಿದ್ದಾರೆ. ಜಿಲ್ಲಾಧಿಕಾರಿಗಳಾದಂಥ ಶ್ರೀಧರ್ CN ಅವರು ಕೂಡ ಗದಗ SP ಅವರಾದಂಥ ರೋಹನ್ ಜಗದೀಶ್ ಅವರ ಜೊತೆನೂ ಕೂಡ ಮಾತುಕತೆ ನಡೆಸಿದ್ರು. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ, ಈ ರೀತಿ ಒಂದು ಮೇಲ್ ಬಂದಿದೆ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ನಾವು ಪರಿಶೀಲನೆ ಕೂಡ ಮಾಡಿಸ್ತಾ ಇದ್ದೇವೆ. ಇವಾಗ ಪೊಲೀಸ್ ಅಧಿಕಾರಿಗಳು, ಶ್ವಾನದಳ ಮತ್ತು ಬಾಂಬ್ ಪತ್ತೆ ದಳ ಸಿಬ್ಬಂದಿಗಳಿಂದ ಕೂಡ ಇಡೀ ಜಿಲ್ಲಾಡಳಿತದ ಬೇರೆ ಬೇರೆ ಕಚೇರಿಗಳಲ್ಲಿ ಕೂಡ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಈ ತಮಿಳುನಾಡಿನ ಪಾಕಿಸ್ತಾನದ IAS ಸಂಸ್ಥೆ ಮತ್ತು LTTE ಕಾರ್ಯಕರ್ತರನ್ನು ಸೇರಿಕೊಂಡು ಈ ಒಂದು ಸಂಚು ರೂಪಿಸಿದ್ದಾರೆ ಅನ್ನೋದು ಕೂಡ ಆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಈ ಬಗ್ಗೆ ಸಾಕಷ್ಟು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಈ ಹಿಂದೆ ಯಾರಿದ್ದಾರೆ ಏನು ಅಂತ ಕೂಡ ಆ ಶೋಧ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದಂತ SP ಅವರು ಕೂಡ ಇದೊಂದು ಫೇಕ್ ಕಾಲ್ ಇರ್ಬೋದು, ನಾವು ಫೇಕ್ ಕಾಲ್ ಆದ್ರೂ ಕೂಡ ಎಲ್ಲ ರೀತಿಯಿಂದ ಶೋಧ ಕಾರ್ಯ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಗದಗ DC ಕಚೇರಿಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಹಾಗಾಗಿ ಪೊಲೀಸರು ಅಲರ್ಟ್ ಆಗಿ ಶ್ವಾನದಳದ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳದ ಜೊತೆಗೆ ಬಂದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗದಗ ಜಿಲ್ಲಾಡಳಿತ ಭವನಕ್ಕೆ ಬಂದಿರುವಂಥ ಬಾಂಬ್ ಬೆದರಿಕೆ ಮೇಲ್ 5 ಬಾಂಬ್ಗಳಿಂದ ಸ್ಫೋಟ ಮಾಡುವ ಬಗ್ಗೆ ಇಮೇಲ್ ಮೂಲಕ DC ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿದೆ. ಅರ್ನಾ ಅಶ್ವಿನ್ ಶೇಖರ್ ಅನ್ನುವ ಮೇಲ್ ಐಡಿಯಿಂದ ಬಂದಿರುವಂಥ ಈ ಒಂದು ಬೆದರಿಕೆ ಮೇಲ್ ಅಂತ ಹೇಳಲಾಗ್ತಾ ಇದ್ದು, ಸದ್ಯಕ್ಕೆ ಆತಂಕದ ವಾತಾವರಣ ಇದೆ. ಹಾಗಾಗಿ ಪೊಲೀಸರು ಡಾಗ್ ಸ್ಕ್ವಾಡ್ ಬಾಂಬ್ ನಿಷ್ಕ್ರಿಯ ದಳವನ್ನು ಸಮೇತವಾಗಿ ಬಂದು ಇಡೀ ಜಿಲ್ಲಾಡಳಿತದ ಭವನದಲ್ಲಿ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದ್ದಾರೆ. ಆ ಸಂದರ್ಭದ ದೃಶ್ಯವನ್ನು ಈಗ ನೀವು ನಮ್ಮ ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀವಿ.
ನೋಡಿ, ಇಲ್ಲಿ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಕೂಡ ಪರಿಶೀಲನೆಯನ್ನು ಮಾಡಲಾಗ್ತದೆ. ಯಾಕಂದರೆ ಯಾವುದೇ ಒಂದು ಮೇಲ್ ಬಂದರೂ ಕೂಡ ಅದನ್ನು ಅಷ್ಟು ಸಣ್ಣದಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಆ ಒಂದು ಕೆಲಸವನ್ನು ಮಾಡಲಾಗಿದೆ. ಈಗ ಸಂಪೂರ್ಣವಾಗಿ ಈ ಒಂದು ಜಿಲ್ಲಾಡಳಿತ ಭವನವನ್ನು ಪರಿಶೀಲನೆ ಮಾಡಿ ನಂತರ ಅಲ್ಲೇನು ಇಲ್ಲ ಅಂತಂದಾಗ ಅದು ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಾದ ನಂತರ ಪೊಲೀಸರು ತನಿಖೆಗಿಳ್ತಾರೆ. ಯಾರು ಮೇಲ್ ಮಾಡಿದ್ರಲ್ಲ ಅವರನ್ನು ಹುಡುಕುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅರ್ನಾ ಅಶ್ವಿನ್ ಶೇಖರ್ ಹೆಸರಲ್ಲಿ ಇಮೇಲ್ ಬೆದರಿಕೆ ಸಂದೇಶ ಬಂದಿರೋದು. 5 ಬಾಂಬ್ಗಳಿಂದ ಸ್ಫೋಟ ಮಾಡೋದಾಗಿ ಮೇಲ್ ಮಾಡಲಾಗಿದೆ. ಹಾಗಾಗಿ ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಪರಿಗಣಿಸಿರುವಂಥ ಪೊಲೀಸರು ಸಂಪೂರ್ಣವಾಗಿ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಜಿಲ್ಲಾಡಳಿತದ ಭವನದಲ್ಲಿ ತಪಾಸಣೆ ನಡೆಸ್ತಾ ಇರುವ ಸಂದರ್ಭದ ದೃಶ್ಯವನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜು ಪತ್ತಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು, ಎಷ್ಟೊತ್ತಿಗೆ ಮೇಲ್ ಬಂದಿದ್ದು, ಸದ್ಯಕ್ಕೆ ಹೇಗೆಲ್ಲ ತಪಾಸಣೆ ನಡೀತಾ ಇದೆ, ಹಿರಿಯ ಪೊಲೀಸ್ ಅಧಿಕಾರಿಗಳು ಇದಕ್ಕೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದಾರಾ? ಹೌದು ನಾಗೇಂದ್ರ ಬಾಬು, ಏನಂದ್ರೆ ಗದಗ ನಗರದ ಜಿಲ್ಲಾಡಳಿತ ಭವನಕ್ಕೆ ಏನು ಬಾಂಬ್ ಬೆದರಿಕೆ ಸಂದೇಶ ಬಂದಿದೆ. ಇದನ್ನು ಏನು ಅರ್ನಾ ಅಶ್ವಿನ್ ಶೇಖರ್ ಎಂಬ ಹೆಸರಿನಲ್ಲಿ ಇಮೇಲ್ ಮೂಲಕ ಬೆದರಿಕೆ ಬಂದಿದೆ. ಬೆಳಗ್ಗೆ 10:00 11 ಗಂಟೆ ಸಮಯದಲ್ಲಿ ಒಂದು ಮೇಲ್ ಬಂದಿದೆ ಅಂತ ಹೇಳಿ ಜಿಲ್ಲಾಡಳಿತ ಭವನದ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯನ್ನು 5 ಕಡೆ ನಾವು ಬಾಂಬ್ ಇಟ್ಟಿದ್ದೇವೆ, ಬಾಂಬನ್ನು ಸ್ಫೋಟ ಮಾಡ್ತೇವೆ ಅಂತೇಳಿ ಬೆದರಿಕೆ ಕರೆ ಬಂದಿದೆ. ಹೀಗಾಗಿ ಏನು ಸಾಕಷ್ಟು ಅಲರ್ಟ್ ಆದಂತ ಪೊಲೀಸರು, ಶ್ವಾನದಳ ಮತ್ತು ಬಾಂಬ್ ಪತ್ತೆ ದಳ ಸಿಬ್ಬಂದಿಗಳು ಕೂಡ ಶೋಧ ಕಾರ್ಯ ಈವರೆಗೂ ಕೂಡ ಮುಂದುವರಿಸಿದ್ದಾರೆ. ಜಿಲ್ಲಾಧಿಕಾರಿಗಳಾದಂಥ ಶ್ರೀಧರ್ CN ಅವರು ಕೂಡ ಗದಗ SP ಅವರಾದಂಥ ರೋಹನ್ ಜಗದೀಶ್ ಅವರ ಜೊತೆನೂ ಕೂಡ ಮಾತುಕತೆ ನಡೆಸಿದ್ರು. ಈ ಬಗ್ಗೆ ಏನು ಜಿಲ್ಲಾಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಈ ರೀತಿ ಒಂದು ಮೇಲ್ ಬಂದಿದೆ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ನಾವು ಪರಿಶೀಲನೆ ಕೂಡ ಮಾಡಿಸ್ತಾ ಇದ್ದೇವೆ. ಇವಾಗ ಪೊಲೀಸ್ ಅಧಿಕಾರಿಗಳು, ಶ್ವಾನದಳ ಮತ್ತು ಬಾಂಬ್ ಪತ್ತೆ ದಳ ಸಿಬ್ಬಂದಿಗಳಿಂದಲೂ ಕೂಡ ಇಡೀ ಜಿಲ್ಲಾಡಳಿತದ ಬೇರೆ ಬೇರೆ ಕಚೇರಿಗಳಲ್ಲಿ ಕೂಡ ಆ ಶೋಧ ಕಾರ್ಯ ಮಾಡ್ತಾ ಇದ್ದಾರೆ. ಏನು ಈ ತಮಿಳುನಾಡಿನ ಪಾಕಿಸ್ತಾನದ IAS ಸಂಸ್ಥೆ ಮತ್ತು LTTE ಕಾರ್ಯಕರ್ತರನ್ನು ಸೇರಿಕೊಂಡು ಈ ಒಂದು ಸಂಚು ರೂಪಿಸಿದ್ದಾರೆ ಅನ್ನೋದು ಕೂಡ ಆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಈ ಬಗ್ಗೆ ಸಾಕಷ್ಟು ತನಿಖೆ ಕೂಡ ನಡೆಸ್ತಾ ಇದ್ದಾರೆ. ಈ ಹಿಂದೆ ಯಾರಿದ್ದಾರೆ ಏನು ಅಂತ ಕೂಡ ಆ ಶೋಧ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದಂತ SP ಅವರು ಕೂಡ ಇದೊಂದು ಫೇಕ್ ಕಾಲ್ ಇರ್ಬೋದು, ನಾವು ಫೇಕ್ ಕಾಲ್ ಆದ್ರೂ ಕೂಡ ಎಲ್ಲ ರೀತಿಯಿಂದ ಶೋಧ ಕಾರ್ಯ ಮಾಡ್ತಾ ಇದ್ದೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.